ಈಗ ರಾಶಿ ಫಲಗಳ ಕಡೆ ಗಮನ ಹರಿಸೋಣ. ಮೊದಲ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ಗಮನಿಸೋಣ. ಮೊದಲಿಗೆ ಮೇಷರಾಶಿಯನ್ನು ಗಮನಿಸೋಣ. ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂತಹ ಕುಜ ಚೆನ್ನಾಗಿದ್ದಾನೆ, ಹೀಗಾಗಿ ಆತಂಕ ಬೇಡ. ಕುಟುಂಬದಲ್ಲಿ ಅನುಕೂಲಗಳು ಉಂಟಾಗುತ್ತೆ. ವೃತ್ತಿಯಲ್ಲಿ ಸ್ವಲ್ಪ ಹಿನ್ನಡೆ ಕಾಣ್ತಕ್ಕಂತಹ ಸಾಧ್ಯತೆ, ಬುದ್ಧಿ ವ್ಯತ್ಯಾಸದಿಂದ ಸ್ವಲ್ಪ ತೊಂದರೆಗಳು, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ವಾರದ ಆದಿಯಲ್ಲಿ ನಿಮಗೆ ಅಲ್ಲಿ ಪಂಚಮದಲ್ಲಿ ಮಾಂದಿ ಜೊತೆಗೆ ಕೇತು ಉಂಟಾಗುತ್ತೆ. ಈ ಕಾರಣದಿಂದಾಗಿ ಬುದ್ಧಿ ಅಂದರೆ ಏನು ನೀವು ಆಲೋಚಿಸ್ತೀರೋ ಅದು ನಿಮಗೆ ವ್ಯತಿರಿಕ್ತವಾದ ಫಲ ಕೊಡಬಹುದು. ಈಗಷ್ಟೇ ಸುಭಾಷಿತ ನೋಡಿದ್ವಲ್ಲ, ಯಾವುದು ಒಳ್ಳೆಯದು ಅಂದ್ಕೋತೀವೋ ಅದೇ ವ್ಯತಿರಿಕ್ತವಾಗಿಬಿಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹೀಗಾಗಿ ಗೊಂದಲ ಉಂಟಾಗುವ ಸಾಧ್ಯತೆ. ಹೀಗಾಗಿ ಹಿರಿಯರಿಂದ ಸಲಹೆ, ಅವರಿಂದ ಒಂದು ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ಈ ವಾರದ ಆದಿಯಲ್ಲಿ. ಉಳಿದ ಹಾಗೆ ದೇಹದಲ್ಲಿ ಒಂದು ಬಲ ಚೆನ್ನಾಗಿದೆ. ಅದು ಕುಜನಿಂದಾಗಿ ಸ್ಟಫ್ನೆಸ್, ಅದು ಶಕ್ತಿ ಇದೆ, ಅದೇನು ಕಳೆದು ಹೋಗಲ್ಲ, ಹೀಗಾಗಿ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಮಾತಿನ ಕೌಶಲ್ಯ ಚೆನ್ನಾಗಿದೆ. ರವಿ ಬುಧರಿದ್ದಾಗ ಬುಧಾದಿತ್ಯ ಯೋಗ ಅದು ವಾಗ್ನೈಪುಣ್ಯತೆಯನ್ನು ತಂದುಕೊಡುತ್ತೆ. ಮಾತಿನ ಬಲ, ಹಣಬಲ ಮತ್ತು ಕುಟುಂಬದಲ್ಲಿ ಒಂದು ಜಾಣ್ಮೆಯಿಂದ ವರ್ತನೆ ಮಾಡ್ತಕ್ಕಂಥದ್ದು, ಈ ರೀತಿಯ ಒಂದು ಶುಭ ಫಲಗಳು ಖಂಡಿತ ಇದ್ದಾಗ ಸಂಶಯ ಇಲ್ಲ. ಈ ವಾರದ ಆದಿಯಲ್ಲಿ ಇಂತಹ ಒಂದು ಫಲ ಇದೆ. ವೃತ್ತಿಯಲ್ಲಿ ಮಾತ್ರ ಸ್ವಲ್ಪ ಹಿನ್ನಡೆ, ಅಂದರೆ ವಿಳಂಬಗತಿಯಲ್ಲಿ ಯಾವ ಕೆಲಸ ಲಘುಬಗೆಯಿಂದ ಪಟಪಟ ಆಗಬೇಕು ಅಂತ ಅಂದ್ಕೊಂಡ್ರೆ ಅದು ಆಗಲ್ಲ, ನೀವು ನಿರೀಕ್ಷೆ ಮಾಡಿದ ಹಾಗೆ, ಆ ರೀತಿಯಲ್ಲಿ ಇರ್ತದೆ ಈ ಒಂದು ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸಂಗಾತಿಯಲ್ಲಿ ಸಾಮರಸ್ಯ ಚೆನ್ನಾಗಿರ್ತದೆ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಕಾಣ್ತಿರೋದು ಸಂಶಯ ಇಲ್ಲ. ಕಷ್ಟ ನಿವಾರಣೆ, ಸಹಾಯಗಳು, ಸಹೋದರಲ್ಲಿ ಸಾಮರಸ್ಯ, ಇದೆಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಬುಧ ತೃತೀಯಕ್ಕೆ ಬರ್ತಾನೆ. ಹೀಗಾಗಿ ನಂಬಿಕೆ, ವಿಶ್ವಾಸದಿಂದ ಸಹೋದರಲ್ಲೋ, ಸೇವಕರಲ್ಲೋ, ಸಹಾಯಕರಲ್ಲೋ ಅವರಲ್ಲೂ ಜಾಣ್ಮೆಯನ್ನು ಕಾಣ್ತಕ್ಕಂಥದ್ದು. ಯಾರನ್ನು ನೀವು ನಿಮ್ಮ ಸಹಾಯಕ್ಕೆ ಇಟ್ಕೊಂಡಿದ್ದೀರೋ ಅವರೇ ನೈಪುಣ್ಯದಿಂದ ವರ್ತನೆ ಮಾಡ್ತಕ್ಕಂಥದ್ದು. ತನ್ಮೂಲಕ ಅವರ ಸಲಹೆಗಳು ನಿಮಗೆ ಇಷ್ಟ ಆಗ್ತಕ್ಕಂಥದ್ದು. ಬಾಲಾದಪಿ ಶುಕಾದಪಿ ಅಂತ ಒಳ್ಳೆಯ ಮಾತು, ಅದು ಗಿಳಿಯಿಂದ ಬಂದರೂ ತಗೋಬೇಕು, ಪುಟ್ಟ ಮಕ್ಕಳಿಂದ ಬಂದರೂ ತಗೋಬೇಕು ಅಂತ. ಆ ರೀತಿಯಲ್ಲಿ ನಿಮ್ಮ ಸೇವಕರು, ಸಹಾಯಕರೇ ನಿಮಗೆ ತಿಳಿ ಹೇಳ್ತಕ್ಕಂಥ ಒಂದು ಸಾಧ್ಯತೆ, ಅದು ಒಳ್ಳೆಯದೇ ಆಗಿರುತ್ತದೆ. ನೀವು ಆಲೋಚನೆ ಮಾಡಿದ್ರೂ ಹಾಗೂ ಆಲೋಚನೆ ಮಾಡಿರೋದಿಲ್ಲ, ಆ ರೀತಿಯ ಒಂದು ಶುಭ ಫಲವನ್ನು ಖಂಡಿತ ತಂದುಕೊಡುತ್ತೆ, ಸಂಶಯ ಇಲ್ಲ. ವೃತ್ತಿಯಲ್ಲಿ ಅಷ್ಟೇ ಸರಳವಾಗಿ ನಿಧಾನಗತಿಯಲ್ಲಿ ಸಾಗುತ್ತೆ, ಆತಂಕ ಬೇಡ. ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಇರ್ತದೆ. ಯಾಕಂದರೆ ಚಂದ್ರ ಒಳ್ಳೆ ರೀತಿಯ ಅವನಿಗೆ ಬಲವೂ ಚೆನ್ನಾಗಿದೆ. ಮತ್ತು ಅಷ್ಟಲ್ಲದೆ ತುಲಾ ರಾಶಿಯಲ್ಲಿ ಸಂಚರಿಸುವಾಗ ವ್ಯಾಪಾರ ಕೌಶಲ್ಯ ಬರುತ್ತದೆ. ಹೆಣ್ಮಕ್ಳೇ ವ್ಯಾಪಾರ ಮಾಡ್ತಾಯಿದ್ರೆ ಈ ನಿಮ್ಮ ಬೊಟಿಗೆ ಸಂಬಂಧಿಸಿದ ಹಾಗೆ ಅಥವಾ ಇನ್ನೇನು ವಸ್ತ್ರ ವಿನ್ಯಾಸ, ವಸ್ತ್ರಗಳು, ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಹೂವು ಹಣ್ಣಿನ ವ್ಯಾಪಾರಗಳಾಗಬಹುದು, ಇವುಗಳೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಇದಕ್ಕೆ ಪ್ರಾರ್ಥನೆಗೆ ಏನಪ್ಪ ಅಂತಂದರೆ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸ್ತಕ್ಕಂಥದ್ದು, ಈಶ್ವರ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲ, ಹಿರಿಯರಿಂದ ಸಹಾಯ ಚೆನ್ನಾಗಿದೆ. ಕಲಾವಿದರಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಮಾತಿನ ಕೌಶಲ್ಯ, ಹಣ ಲಾಭ, ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು ತಾವು. ಉಳಿದ ಹಾಗೆ ಚೆನ್ನಾಗಿದೆ. ಕುಟುಂಬದಲ್ಲಿ ಕೌಶಲ್ಯ ಚೆನ್ನಾಗಿದೆ. ಮತ್ತು ಈ ಬ್ಯಾಂಕಿಂಗ್ ಕೆಲಸಗಳಾಗಬಹುದು ಅಥವಾ ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಲಘು ಬಗೆಯಿಂದ ಆಗುತ್ತೆ. ಮತ್ತು ಬಹಳ ಮುಖ್ಯ ಕಲೆಯಲ್ಲಿ ಆಸಕ್ತರು, ಕಲೆಯಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥವರಿಗೆ ತುಂಬ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣವಾಗುತ್ತೆ, ಅವಕಾಶಗಳ ನಿರ್ಮಾಣವಾಗುತ್ತೆ, ಧನಲಾಭವೂ ಉಂಟಾಗುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಈ ವಾರದ ಆದಿಯಲ್ಲಿ. ವೃತ್ತಿಯಲ್ಲೂ ಅಷ್ಟೇ ಕೆಲಸದಲ್ಲಿ ಅನುಕೂಲಗಳು, ಮುಖ್ಯವಾಗಿ ಹಿರಿಯರಿಂದ ಸಹಕಾರಗಳು, ಅವರಿಂದ ಸಲಹೆಗಳು, ಅವರಿಂದ ಉಪಕಾರಗಳು ಉಂಟಾಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಅಲ್ಲಿ ಚತುರ್ಥದಲ್ಲಿ ಮಾಂದ್ಯ ಸಂಚರಿಸಿ ಸ್ವಲ್ಪ ಪ್ರಯಾಣ ತೊಂದರೆ ಆಗಬಹುದು. ಸ್ನೇಹಿತರಲ್ಲಿ ಸ್ವಲ್ಪ ಅಸಮಾಧಾನದ ವಾತಾವರಣ ಉಂಟಾಗಬಹುದು. ಬಂಧುಗಳಲ್ಲೂ ಅಷ್ಟೇ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಹಳ್ಳಿಗಳಲ್ಲಿ ವಾತಾವರಣ ಸ್ವಲ್ಪ ಪ್ರಾರಂಭದಲ್ಲಿ ಸಪೋರ್ಟಿವ್ ಆಗಿರೋದಿಲ್ಲ. ಯಾರನ್ನಾರು ಸಹಾಯ ಕೇಳಿದ್ರೆ ವ್ಯಗ್ರವಾಗಿಬಿಡ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ಇರ್ತದೆ. ಅಕ್ಕಪಕ್ಕದವರು ಆಗಬಹುದು. ಒಂದು ಅಪಾರ್ಟ್ಮೆಂಟ್ ಇದ್ದರೆ ಅಪಾರ್ಟ್ಮೆಂಟಲ್ಲಿ ಸುತ್ತಮುತ್ತ ಇರಬೇಕಲ್ಲ, ಹೊಂದಾಣಿಕೆ ಬಹಳ ಕಷ್ಟ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಇದೆ ಈ ವಾರದಲ್ಲಿ. ಸಣ್ಣ ಪ್ರಮಾಣದಲ್ಲಿ, ಏನು ಪ್ರಮಾದ ಅಲ್ಲ, ಹುಷಾರು. ಇನ್ನು ವಾರದ ಅಂತ್ಯ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರಾಂತ್ಯದಲ್ಲಿ ಬುಧ ದ್ವಿತೀಯಕ್ಕೆ ಹೋಗ್ತಾನೆ, ತುಂಬ ಚೆನ್ನಾಗಿದೆ. ಅಲ್ಲಿ ಏನು ಕಲಾವಿದಗ್ಧ ಪ್ರಿಯಂವದ ಅಂತಿದೆಯಲ್ಲ, ಪ್ರಿಯಂವದ ನಿಮಗೆ ಬರುತ್ತೆ ನೋಡಿ. ಪ್ರಿಯಂವದ ಅಂದರೆ ತುಂಬ ಚೆನ್ನಾಗಿ ಹಿತವಾಗಿ ಇನ್ನೊಬ್ಬರು ಮೆಚ್ಚಿಕೊಳ್ಳುವ ಹಾಗೆ ಮಾತಾಡ್ತಕ್ಕಂಥದ್ದು, ಇನ್ನೊಬ್ಬರಿಗೆ ನೋವು ಮಾಡದೆ ಆ ರೀತಿಯಲ್ಲಿ ಮೃದು ಮಾತಿನಿಂದ ನೀವು ಕಾರ್ಯ ಸಾಧನೆ ಮಾಡ್ತಕ್ಕಂಥ ಬಲ ಬಂದುಬಿಡ್ತದೆ. ವಾಚಾಳಿತನ ಬರುತ್ತೆ, ವಾಗ್ ನಿಪುಣತೆ ಅಂತೀವಲ್ಲ, ಅದು ಉಂಟಾಗ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ CA ಇತ್ಯಾದಿ ಮಾಡ್ತಾ ಇರ್ತಕ್ಕಂಥವರಿಗೆ ತುಂಬ ಪ್ರತಿಭಾಶಕ್ತಿ ಬರತಕ್ಕಂಥದ್ದು. ಕುಟುಂಬದಲ್ಲೇ ಒಂದು ಮಾತಿನ ಬಲದಿಂದ ನೀವು ಇನ್ನೊಬ್ಬರ ಮನಸ್ಸನ್ನು ಸೂರೆಗೊಳ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ, ಯಾರು ಮಾತನ್ನೇ ನಚ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ತುಂಬ ಚೆನ್ನಾಗಿದೆ. IT ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ
ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ನೀವು ಮಾಡಿದ್ದೇ ಕೆಲಸ, ಆ ಕೆಲಸವೇ ಶಾಸನ, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಆ ರೀತಿ ತುಂಬ ಚೆನ್ನಾಗಿದೆ. ವಾರಾಂತ್ಯದಲ್ಲಿ ಹಿರಿಯರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಮಕ್ಕಳಿಂದಲೂ ಸಹಕಾರ ಸಿಗ್ತಕ್ಕಂಥದ್ದನ್ನು ಕಾಣ್ತೀರ. ಶಿವಸನ್ನಿಧಾನದಲ್ಲಿ ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಶಿವನಿಗೆ ಭಸ್ಮಾರ್ಚನೆ ಮಾಡಿಸಿದ್ರೆ ಆರೋಗ್ಯದಲ್ಲಿ ಆಗ್ತಕ್ಕಂಥ ಸ್ವಲ್ಪ ತೊಡಕುಗಳನ್ನು ಅದು ನಿವಾರಣೆಗೊಳಿಸುತ್ತೆ. ಹೀಗಾಗಿ ಅದನ್ನು ಒಂದು ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.